ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಸ್ಟ್ ಇಂಡೀಸ್ ಮತ್ತು ನಮ್ಮ ಭಾರತ ತಂಡ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ತಂಡವನ್ನು 162 ರನ್ಗಳಿಗೆ ಆಲ್ಔಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಆಲ್ಔಟ್ಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಬೂಮ್ರಾ ಮತ್ತು ಸಿರಾಜ್ ಅಂತಾನೆ ಹೇಳ್ಬೋದು. ಇನ್ನು ಈ ಆಲ್ಔಟ್ ಮಾಡಿದಂತ ಸಿರಾಜ್ ಮತ್ತು ಬೂಮ್ರಾ ಅವರ ಬಗ್ಗೆ ವೆಸ್ಟ್ ಇಂಡೀಸ್ ನ ದಿಗ್ಗಜ ಆಟಗಾರರು ಮತ್ತು ಮಾಜಿ ಆಟಗಾರರಾಗಿರುವಂತ ಕೈರನ್ ಪೊಲಾರ್ಡ್ ಮತ್ತು ಕ್ರಿಸ್ ಗೇಲ್ ಏನೆಲ್ಲ ಹೇಳಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಎಲ್ಲರೂ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ಕಡೆಗೆ ಬರೋದಾಯ್ತು ಅಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ತಂಡವನ್ನು 162 ರನ್ಗಳಿಗೆ ಆಲ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸಿರಾಜ್ ಅವರು 4 ವಿಕೆಟ್ ತೆಗೆದ್ರೆ ಬೂಮ್ರಾ ಅವರು 3 ವಿಕೆಟ್ ಆದ್ರೆ ತೆಗೆದಿದ್ದಾರೆ. ಇನ್ನು ಇವರಿಗೆ ಸಾಥ್ ನೀಡಿದಂತ ಕುಲ್ದೀಪ್ 2 ವಿಕೆಟ್, ವಾಷಿಂಗ್ಟನ್ ಸುಂದರ್ 1 ವಿಕೆಟ್ ತೆಗೆದು ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು 162 ರನ್ಗಳಿಗೆ ಆಲ್ಔಟ್ ಆದ್ರೆ ಮಾಡಿದೆ. ಇನ್ನು ಈ ಆಲ್ಔಟ್ ಆದ ಬಳಿಕ ವೆಸ್ಟ್ ಇಂಡೀಸ್ ನ ಮಾಜಿ ದಿಗ್ಗಜ ಆಟಗಾರರಾಗಿರುವಂತ ಕೈರನ್ ಪೊಲಾರ್ಡ್ ಮತ್ತು ಕ್ರಿಸ್ ಗೇಲ್ ಆದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನು ಆಲ್ಔಟ್ ಮಾಡಿದ ತಕ್ಷಣ ವೆಸ್ಟ್ ಇಂಡೀಸ್ ನ ದಿಗ್ಗಜ ಮಾಜಿ ಆಟಗಾರರಾಗಿರುವಂತ ಕೈರನ್ ಪೊಲಾರ್ಡ್ ಮತ್ತು ಕ್ರಿಸ್ ಗೇಲ್ ಏನೆಲ್ಲ ಹೇಳಿದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಬೂಮ್ರಾ ಮತ್ತು ಸಿರಾಜ್ ಬಗ್ಗೆ ಹೆಚ್ಚು ಮಾತಾಡಲು ನಾನು ಬಯಸುವುದಿಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ಬೂಮ್ರಾ ಎಂತ ಬೌಲರ್ ಅಂತ T20 ವರ್ಲ್ಡ್ ಕಪ್ ಅಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿಸಿದ್ರು. ಆ ಕಾರಣದಿಂದಾಗಿ ಬೂಮ್ರಾ ಅವರ ಬಗ್ಗೆ ಮಾತನಾಡಲು ನಾನು ಇಷ್ಟಪಡುವುದಿಲ್ಲ ಮತ್ತು ಅವರು ಶ್ರೇಷ್ಠ ಬೌಲರ್ ಎಂದು ಬೂಮ್ರಾ ಬಗ್ಗೆ ಆದ್ರೆ ಗೇಲ್ ಆದ್ರೆ ಹೇಳಿದ್ದಾರೆ. ಅನಂತರ ಸಿರಾಜ್ ಬಗ್ಗೆ ಕೈರನ್ ಪೊಲಾರ್ಡ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಸಿರಾಜ್ ಅವರು ಟೆಸ್ಟ್ ಅಂತ ಬಂದಾಗ ಭಾರತ ತಂಡಕ್ಕೆ ಎತ್ತಿದ ಕೈ ಮತ್ತು ಅವರು ಒಳ್ಳೆಯ ಬೌಲರ್ ಎಂದು ಕೈರನ್ ಪೊಲಾರ್ಡ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.